ಓಂ ಶಾಂತಿ. ಮುರಳಿಯ ದಿನಾಂಕ 21/8. ಬಾಬೋರ ಮಹಾವಾಕ್ಯಗಳು. ಬಾಬಾ ತಿಳಿಸಿಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವು ಚೈತನ್ಯ ಲೈಟ್ ಹೌಸ್ ಆಗಿದ್ದೀರಿ. ನೀವು ಎಲ್ಲರಿಗೆ ತಂದೆಯ ಪರಿಚಯವನ್ನ ಕೊಡಬೇಕು, ಮನೆಯ ಮಾರ್ಗವನ್ನ ತಿಳಿಸಬೇಕಾಗಿದೆ. ಪ್ರಶ್ನೆ: ಮುಂದೆ ಹೋದಂತೆ ಯಾವ ಡೈರೆಕ್ಷನ್ ಮತ್ತು ಯಾವ ವಿಧಿಯಿಂದ ಅನೇಕ ಆತ್ಮರಿಗೆ ಸಿಗಲಿದೆ? ಮುಂದೆ ಹೋದಂತೆ ಯಾವ ಡೈರೆಕ್ಷನ್ ಮತ್ತು ಯಾವ ವಿಧಿಯಿಂದ ಅನೇಕ ಆತ್ಮರಿಗೆ ಸಿಗಲಿದೆ? ಮುಂದೆ ಹೋದಂತೆ ಅನೇಕರಿಗೆ ಈ ಡೈರೆಕ್ಷನ್ ಸಿಗುವುದು. ನೀವು ಬ್ರಹ್ಮಕುಮಾರ ಕುಮಾರಿಯರ ಬಳಿ ಹೋಗಿ, ಅಲ್ಲಿ ನಿಮಗೆ ಈ ವೈಕುಂಠದ ರಾಜಕುಮಾರ ರಾಜಕುಮಾರಿಯಾಗುವ ಜ್ಞಾನವನ್ನ ಕೊಡುತ್ತಾರೆ. ಈ ಸೂಚನೆಯು ಅವರಿಗೆ ಬ್ರಹ್ಮರವರ ಸಾಕ್ಷಾತ್ಕಾರದಿಂದ ಸಿಗುವುದು. ಹೆಚ್ಚಿನದಾಗಿ ಬ್ರಹ್ಮ ಮತ್ತು ಶ್ರೀಕೃಷ್ಣನದೇ ಸಾಕ್ಷಾತ್ಕಾರವಾಗುತ್ತದೆ. ಹೇಗೆ ಆದಿಯಲ್ಲಿ ಸಾಕ್ಷಾತ್ಕಾರದ ಪಾತ್ರವೂ ನಡೆಯಿತು, ಹಾಗೆಯೇ ಅಂತ್ಯದಲ್ಲಿಯೂ ನಡೆಯಲಿದೆ. ಓಂ ಶಾಂತಿ. ಆತ್ಮಿಕ ತಂದೆಯು ಮಕ್ಕಳೊಂದಿಗೆ ಕೇಳುತ್ತಾರೆ, ಎಲ್ಲರೊಂದಿಗೆ ಕೇಳುವುದಿಲ್ಲ. ಅದರಲ್ಲಿಯೂ ನಳಿನಿ ಮಗುವಿನೊಂದಿಗೆ ಕೇಳುತ್ತಾರೆ, ಇಲ್ಲಿ ಏನು ಮಾಡುತ್ತಿದ್ದೀಯಾ? ಯಾರು ನೆನಪಿನಲ್ಲಿ ಕುಳಿತಿದ್ದೀರಿ? ತಂದೆಯ ನೆನಪಿನಲ್ಲಿ. ಕೇವಲ ತಂದೆಯ ನೆನಪಿನಲ್ಲಿ ಕುಳಿತುಕೊಂಡಿದ್ದೀರೋ ಅಥವಾ ಮತ್ತೇನಾದ್ರೂ ನೆನಪಿದೆಯೋ? ತಂದೆಯ ನೆನಪಿನಿಂದ ವಿಕರ್ಮಗಳು ವಿನಾಶ ಆಗತ್ತೆ. ಮತ್ತೇನ್ ನೆನಪು ಮಾಡ್ತಾ ಇದ್ದೀರಿ? ಇದು ಬುದ್ಧಿ ಕೆಲಸ ಅಲ್ವೇ? ನಾವಾತ್ಮ ನಮ್ಮ ಮನೆಗೆ ಹೋಗ್ಬೇಕಾಗಿದೆ ಅಂದ್ಮೇಲೆ ಮನೆಯನ್ನೂ ಕೂಡ ನೆನಪು ಮಾಡಬೇಕಾಗಿದೆ. ಒಳ್ಳೆಯದು. ಮತ್ತೇನ್ ಮಾಡಬೇಕು? ಮನೆಯಲ್ಲಿ ಹೋಗಿ ಕುಳಿತುಕೊಳ್ಬಿಡೋದಾ? ವಿಷ್ಣುವಿಗೆ ಸ್ವದರ್ಶನ ಚಕ್ರವನ್ನ ತೋರಿಸ್ತಾರೆ. ಅದರ ಅರ್ಥವನ್ನು ಕೂಡ ತಂದೆ ತಿಳಿಸ್ಕೊಡ್ತಾರೆ. ಸ್ವ ಅರ್ಥಾತ್ ಆತ್ಮಕ್ಕೆ ತನ್ನ 84 ಜನ್ಮಗಳ ಚಕ್ರದ ದರ್ಶನ ಆಯಿತು. ಅಂದಮೇಲೆ ಚಕ್ರವನ್ನ ತಿರುಗಿಸಬೇಕಾಗಿದೆ. ನಿಮಗೆ ತಿಳಿದಿದೆ, ನಾವು 84 ಜನ್ಮಗಳ ಚಕ್ರವನ್ನ ಸುತ್ತಿ ಮನೆಗೆ ಹೋಗ್ತೇವೆ. ನಂತರ ಅಲ್ಲಿಂದ ಸತ್ಯಯುಗದಲ್ಲಿ ಪಾತ್ರವನ್ನ ಅಭಿನಯ ಮಾಡೋದಿಕ್ಕೆ ಬರ್ತೇವೆ. ಮತ್ತೆ 84 ಜನ್ಮಗಳನ್ನ ಚಕ್ರವನ್ನ ಸುತ್ತುತ್ತೇವೆ. ವಾಸ್ತವದಲ್ಲಿ ವಿಷ್ಣುವಿಗೆ ಯಾವುದೇ ಚಕ್ರ ಇರೋದಿಲ್ಲ. ವಿಷ್ಣು ಸತ್ಯಯುಗದ ದೇವತೆಯಾಗಿದ್ದಾನೆ. ವಿಷ್ಣುಪುರಿ ಎಂದಾದರೂ ಹೇಳಿ, ಅಥವಾ ಲಕ್ಷ್ಮೀ ನಾರಾಯಣರ ಪುರಿ ಎಂದಾದ್ರೂ ಹೇಳಿ, ಸ್ವರ್ಗ ಎಂತಾದ್ರೂ ಹೇಳ್ರಿ. ಸ್ವರ್ಗದಲ್ಲಿ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು. ಒಂದು ವೇಳೆ ರಾಧಾಕೃಷ್ಣರ ರಾಜ್ಯ ಅಂತ ಹೇಳಿದ್ರೆ ತಪ್ಪಾಗತ್ತೆ. ರಾಧಾಕೃಷ್ಣರ ರಾಜ್ಯ ಅಂತೂ ಇರೋದಿಲ್ಲ. ಏಕೆಂದ್ರೆ ಬಾಲ್ಯದಲ್ಲಿ ಇಬ್ಬರು ಬೇರೆ ಬೇರೆ ರಾಜ್ಯದ ರಾಜಕುಮಾರ ರಾಜಕುಮಾರಿ ಆಗಿದ್ರು. ಬಾಬಾ ತಿಳಿಸ್ತಾರೆ, ರಾಜ್ಯದ ಮಾಲೀಕರಂತೂ ಸ್ವಯಂವರದ ನಂತರವೇ ಆಗ್ತಾರೆ. ಅಂದ ಮೇಲೆ ವಿಷ್ಣುವಿಗೆ ತೋರಿಸಿರುವ ಚಕ್ರ ವಾಸ್ತವದಲ್ಲಿ ನಿಮ್ಮದಾಗಿದೆ. ಅಂದ ಮೇಲೆ ಇಲ್ಲಿ ಕುಳಿತುಕೊಂಡಾಗ ಕೇವಲ ಶಾಂತಿಯಲ್ಲಿ ಕುಳಿತುಕೊಳ್ಳುವುದು ಅಲ್ಲ, ಆಸ್ತಿಯನ್ನು ನೆನಪು ಮಾಡಬೇಕು. ಆದ್ದರಿಂದಲೇ ಈ ಚಕ್ರ ಇದೆ. ತಂದೆ ತಿಳಿಸ್ತಾರೆ, ನೀವು ಲೈಟ್ ಹೌಸ್ ಆಗಿದ್ದೀರಿ. ನಡೆಯುವ ತಿರುಗಾಡುವ ಲೈಟ್ ಹೌಸ್ ಆಗಿದ್ದೀರಿ. ಒಂದು ಕಣ್ಣಲ್ಲಿ ಶಾಂತಿಧಾಮ, ಇನ್ನೊಂದು ಕಣ್ಣಿನಲ್ಲಿ ಸುಖಧಾಮ ಇದೆ. ಎರಡರನ್ನೂ ಕೂಡ ನೆನಪು ಮಾಡಬೇಕಾಗತ್ತೆ. ನೆನಪಿನಿಂದ ಪಾಪಗಳು ಭಸ್ಮ ಆಗತ್ತೆ. ಮನೆಯನ್ನ ನೆನಪು ಮಾಡೋದ್ರಿಂದ ಮನೆಗೆ ಹೋಗ್ತೀರಿ. ಜೊತೆಗೆ ಚಕ್ರವನ್ನ ನೆನಪು ಮಾಡಬೇಕಾಗಿದೆ. ಈ ಚಕ್ರದ ಜ್ಞಾನ ನಿಮಗೆ ಮಾತ್ರವೇ ಇದೆ. ಹೇಗೆ 84 ಜನ್ಮಗಳ ಚಕ್ರವನ್ನ ಸುತ್ತಿದ್ದೇವೆ, ಈಗ ಈ ಮೃತ್ಯು ಲೋಕದಲ್ಲಿ ಇದು ಅಂತಿಮ ಜನ್ಮ ಆಗಿದೆ. ಹೊಸ ಪ್ರಪಂಚಕ್ಕೆ ಅಮರಲೋಕ ಅಂತ ಹೇಳಲಾಗತ್ತೆ. ಅಮರ ಅಂದ್ರೇನೆ ನೀವು ಸದಾ ಜೀವಿಸ್ತೀರಿ, ಎಂದು ಸಾಯೋದಿಲ್ಲ. ಇಲ್ಲಂತೂ ಕುಳಿತಿದ್ದಂತೆ ಆಕಸ್ಮಿಕ ಮೃತ್ಯು ಆಗಿಬಿಡತ್ತೆ. ರೋಗಗಳು ಬರ್ತವೆ. ಇಲ್ಲಿ ಸಾಯುವುದಕ್ಕೂ ಭಯ ಇರೋದಿಲ್ಲ, ಏಕೆಂದ್ರೆ ಅಮರಲೋಕ ಆಗಿದೆ. ಬಾಬಾ ತಿಳಿಸ್ತಾರೆ, ನೀವು ವೃದ್ಧರಾದಾಗಲೂ ಸಹ ನಾವೀಗ ಗರ್ಭ ಮಹಲ್ನಲ್ಲಿ ಹೋಗಿ ಪ್ರವೇಶ ಮಾಡುತ್ತೇವೆ ಅಂತ ಹೇಳಿ ಜ್ಞಾನ ಇರತ್ತೆ. ಇಲ್ಲಿ ಗರ್ಭ ಜೈಲ್ನಲ್ಲಿ ಹೋಗ್ತಾರೆ. ಬಾಬಾ ಹೇಳುತ್ತಾರೆ, ಅಲ್ಲಂತೂ ಗರ್ಭ ಮಹಲ್ ಆಗಿರತ್ತೆ. ಅಲ್ಲಿ ಪಾಪ ಮಾಡದಿರುವ ಕಾರಣ ಶಿಕ್ಷೆಯನ್ನು ಅನುಭವಿಸೋದಿಲ್ಲ.
ಇಲ್ಲಿ ಪಾಪ ಮಾಡಿರುವ ಕಾರಣ ಶಿಕ್ಷೆಯನ್ನ ಅನುಭವಿಸಿ ಹೊರಗಡೆ ಬರುತ್ತಾರೆ ಮತ್ತೆ ಪಾಪ ಮಾಡಲು ತೊಡಗುತ್ತಾರೆ. ಇದು ಪಾಪಾತ್ಮರ ಪ್ರಪಂಚ ಆಗಿದೆ. ಇಲ್ಲಿ ದುಃಖವೇ ಇರ್ತದೆ. ಅಲ್ಲಿ ದುಃಖದ ಹೆಸರು ಇರೋದಿಲ್ಲ. ಅದರಿಂದ ಒಂದು ಕಣ್ಣಲ್ಲಿ ಶಾಂತಿಧಾಮ, ಮತ್ತೊಂದು ಕಣ್ಣಿನಲ್ಲಿ ಸುಖಧಾಮ ಇಟ್ಕೊಳ್ಳಿ. ಬಲೆ ನೀವು ಜನ್ಮ ಜನ್ಮಾಂತರದಿಂದ ಜಪ ತಪ ಇತ್ಯಾದಿಗಳನ್ನ ಮಾಡ್ತಾ ಬಂದಿದ್ದೀರಿ. ಆದರೆ ಇದು ಜ್ಞಾನವಂತೂ ಅಲ್ಲ, ಅದು ಭಕ್ತಿಯಾಗಿದೆ. ಅದರಲ್ಲಿ ನೀವು ಹೇಗೆ ಮಾಡಿದಿರಿ, ಸತೋ ಪ್ರಧಾನರಾಗ್ತೀರಿ. ಬಾಬಾ ತಿಳಿಸ್ಕೊಡ್ತಾರೆ, ಯಾರಿಗೂ ಗೊತ್ತಿಲ್ಲ, ಕೇವಲ ಕೃಷ್ಣ ಭಗವಾನುವಾಚ ದೇಹ ಸಹಿತವಾಗಿ ದೇಹದ ಸಂಬಂಧಗಳನ್ನ ತ್ಯಜಿಸಿ. ಹೀಗೆ ಗೀತೆಯ ಅಕ್ಷರಗಳನ್ನ ಓದಿ ಹೇಳ್ತಾರೆ. ನೀವು ಈ ರೀತಿ ಆಗಿ ಎಂದು ಹೇಳೋದಿಲ್ಲ. ಕೇವಲ ಭಗವಂತನು ಹೀಗೆ ಹೇಳಿ ಹೋಗಿದ್ರು, ಪತಿತರನ್ನ ಪಾವನರನ್ನಾಗಿ ಮಾಡೋದಿಕ್ಕೆ ಬಂದಿದ್ರು ಎಂದಷ್ಟೇ ಹೇಳ್ತಾರೆ. ಗೀತೆಯಲ್ಲಿ ಪರಂಪಿತ ಪರಮಾತ್ಮನ ಬದಲು ಕೃಷ್ಣನ ಹೆಸರನ್ನ ಹಾಕಿದ್ದಾರೆ. ಈಗ ಕೃಷ್ಣನಂತೂ ರಥಿಯಾಗಿದ್ದಾರೆ. ಅವರಿಗೆ ರಥವು ಬೇಕೇನು? ಅವರು ಸ್ವಯಂ ದೇಹಧಾರಿಯಾಗಿದ್ದಾರೆ. ಕೃಷ್ಣನ ಹೆಸರನ್ನ ಯಾರಿಟ್ರು? ಹೇಗೆ ಒಬ್ಬರಿಗೊಬ್ಬರು ನಾಮಕರಣ ಮಾಡ್ತಾರೆ, ಆದ್ರೆ ತಂದೆಗೆ ಕೇವಲ ಶಿವ ತಂದೆ ಅಂತ ಹೇಳಲಾಗ್ತದೆ. ನೀವಾತ್ಮರು ಜನನ ಮರಣದಲ್ಲಿ ಬರ್ತೀರಿ, ಆದ್ರಿಂದ ಶರೀರದ ಹೆಸರು ಬದಲಾಗ್ತದೆ. ಆದರೆ ಶಿವ ತಂದೆಯಂತೂ ಜನನ ಮರಣದಲ್ಲಿ ಬರೋದೇ ಇಲ್ಲ. ಅವರು ಸದಾ ಶಿವನೇ ಆಗಿದ್ದಾರೆ. 0 ಬರೆದಾಗಲೂ ಶಿವ ಎಂದು ಹೇಳುತ್ತಾರೆ. ಬಿಂದು ಆತ್ಮವಂತೂ ಬಹಳ ಸೂಕ್ಷ್ಮ ಆಗಿದೆ. ಒಂದು ವೇಳೆ ಆತ್ಮದ ಸಾಕ್ಷಾತ್ಕಾರವಾದರೂ ಕೂಡ ಇದು ಯಾರಿಗೂ ಅರ್ಥ ಆಗೋದಿಲ್ಲ. ದೇವಿಯನ್ನ ನೋಡಿ ಖುಷಿಯಾಗಿ ಬಿಡ್ತಾರೆ. ಆದರೆ ಪ್ರಾಪ್ತಿಯಂತೂ ಏನೂ ಇಲ್ಲ, ಅರ್ಥವೂ ಗೊತ್ತಿಲ್ಲ. ಕೇವಲ ನವವಿಧ ಭಕ್ತಿಯನ್ನ ಮಾಡಿ ದರ್ಶನ ಆಯ್ತಂತ ಹೇಳ್ತಾರೆ, ಅದರಲ್ಲಿಯೇ ಖುಷಿಯಾಗಿ ಬಿಡ್ತಾರೆ. ಬಾಬಾ ತಿಳಿಸ್ತಾರೆ, ಬಾಕಿ ಮುಕ್ತಿ ಜೀವನ್ಮುಕ್ತಿಯ ಮಾತೇನೂ ಇಲ್ಲ. ಅದೆಲ್ಲವೂ ಭಕ್ತಿ ಮಾರ್ಗ ಆಗಿದೆ. ಇದು ಜ್ಞಾನ ಮಾರ್ಗವಾಗಿದೆ. ಇಲ್ಲಿ ಬಹುತೇಕವಾಗಿ ಬ್ರಹ್ಮ ಹಾಗೂ ಕೃಷ್ಣನದ್ದೇ ಸಾಕ್ಷಾತ್ಕಾರವಾಗತ್ತೆ. ಈ ಬ್ರಹ್ಮರವರ ಬಳಿ ಹೋಗಿ ಆಗ ನೀವು ಕೃಷ್ಣಪುರಿ ಅಥವಾ ವೈಕುಂಠದಲ್ಲಿ ಹೋಗ್ತೀರಿ ಅಂತ ಹೇಳ್ತಾರೆ. ಲಕ್ಷ್ಮೀ ನಾರಾಯಣರ ಸಾಕ್ಷಾತ್ಕಾರವಾಗತ್ತೆ. ಆದರೆ ಕೇವಲ ಸಾಕ್ಷಾತ್ಕಾರವಾದ ಮಾತ್ರಕ್ಕೆ ಸದ್ಗತಿ ಆಯ್ತು ಅಂತ ಹೇಳಲ್ಲ. ಇದು ಕೇವಲ ಇಂಥ ಸ್ಥಾನಕ್ಕೆ ಹೋಗಿ ಎಂದು ಸೂಚನೆ ಸಿಗತ್ತೆ. ಮುಂದೆ ಹೋದಂತೆ ಇಂಥ ಜಾಗಕ್ಕೆ ಹೋಗಿ ಎಂದು ಅನೇಕರಿಗೆ ಸಾಕ್ಷಾತ್ಕಾರ ಆಗತ್ತೆ. ನಿಮ್ಮ ತ್ರಿಮೂರ್ತಿ ಚಿತ್ರವು ಪತ್ರಿಕೆಯಲ್ಲಿ ಬರುತ್ತೆ. ಬ್ರಹ್ಮಕುಮಾರ ಕುಮಾರಿಯರ ಹೆಸರು ಬರುತ್ತೆ. ಆಗ ಹೆಚ್ಚಿನದಾಗಿ ಬ್ರಹ್ಮನ ಸಾಕ್ಷಾತ್ಕಾರವೇ ಆಗತ್ತೆ. ಇವರ ಬಳಿ ಹೋದ್ರೆ ನಿಮಗೆ ವೈಕುಂಠದ ರಾಜ್ಕುಮಾರ ಆಗುವ ಜ್ಞಾನ ಸಿಗತ್ತೆ ಅಂತ ಹೇಳಿ. ಹೇಗೆ ಅರ್ಜುನನಿಗೆ ವಿಷ್ಣು ಹಾಗೂ ವಿನಾಶದ ಸಾಕ್ಷಾತ್ಕಾರವಾಯಿತು, ನೀವು ಹೇಗೆ ಕಮಲಪುಷ್ಪ ಸಮಾನರಾಗ್ತೀರಿ? ತಂದೆ ಹೇಳುತ್ತಾರೆ, ಆದ್ರೆ ನೀವು ಸ್ಥಿರವಾಗಿರೋದಿಲ್ಲ. ಆದ್ರಿಂದ ಅಲಂಕಾರಗಳನ್ನ ವಿಷ್ಣುವಿಗೆ ತೋರಿಸಲಾಗಿದೆ. ಇಲ್ಲವೆಂದ್ರೆ ದೇವತೆಗಳಿಗೆ ಶಂಕು ಇತ್ಯಾದಿಗಳ ಅವಶ್ಯಕತೆಯಾದ್ರೂ ಏನಿದೆ? ವಾಸ್ತವದಲ್ಲಿ ಬಾಯಿಂದ ತಿಳಿಸೋದಿಕ್ಕೆ ಶಂಖಧ್ವನಿ ಅಂತ ಹೇಳಲಾಗತ್ತೆ. ಕಮಲದ ರಹಸ್ಯವನ್ನ ತಂದೆ ತಿಳಿಸ್ತಾರೆ. ನೀವು ಬ್ರಾಹ್ಮಣರು ಈ ಸಮಯದಲ್ಲಿ ಕಮಲಪುಷ್ಪ ಸಮಾನ ಆಗ್ಬೇಕಾಗಿದೆ. ಪಂಚವಿಕಾರಗಳೆಂಬ ಮಾಯೆಯನ್ನ ಗೆಲ್ಲುವ ಸಂಕೇತ ಇದಾಗಿದೆ. ನನ್ನೊಬ್ಬನನ್ನೇ ನೆನಪು ಮಾಡಿರಿ, ಆಗ ನಿಮ್ಮ ವಿಕರ್ಮಗಳು ವಿನಾಶ ಆಗತ್ತೆ ಅಂತ ಹೇಳಿ ತಂದೆ ಉಪಾಯವನ್ನ ತಿಳಿಸ್ತಾರೆ. ಶ್ರೀಮತದಂತೆ ನಡೆದು ಪತಿತ ಪಾವನ ತಂದೆಯನ್ನ ನೆನಪು ಮಾಡ್ರಿ. ಒಬ್ಬ ತಂದೆ ವಿನಃ ಮತ್ಯಾರೂ ಪತಿತ ಪಾವನರೂ ಇಲ್ಲ. ಬಾಬಾ ಹೇಳುತ್ತಾರೆ, ತಂದೆ ನನ್ನನ್ನ ಕರೆಯುವುದೇ ಇದಕ್ಕಾಗಿ ನಮ್ಮೆಲ್ಲರನ್ನ ಈ ಶರೀರದಿಂದ ಬಿಡಿಸಿ ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಿ ಅಂತ ಹೇಳಿ. ತಂದೆ ಬಂದು ಎಲ್ಲ ಆತ್ಮರನ್ನ ಪತಿತರಿಂದ ಪಾವನ ಮಾಡ್ತಾರೆ. ಏಕೆಂದ್ರೆ ಅಪವಿತ್ರ ಆತ್ಮರು ಮನೆ ಅಥವಾ ಸ್ವರ್ಗದಲ್ಲಿ ಹೋಗಲು ಸಾಧ್ಯ ಇಲ್ಲ. ಆದ್ದರಿಂದ ಪವಿತ್ರರಾಗಬೇಕೆಂದರೆ ನನ್ನನ್ನು ನೆನಪು ಮಾಡಿರಿ. ನೆನಪಿನಿಂದಲೇ ನಿಮ್ಮ ಪಾಪಗಳು ಸಮಾಪ್ತಿಯಾಗತ್ತಾ ಹೋಗುತ್ತೆ. ನಾನು ಇದನ್ನ ಗ್ಯಾರಂಟಿ ಕೊಡ್ತೇನೆ. ತಂದೆ ಹೇಳುತ್ತಾರೆ, ಹೇ ಪತಿತ ಪಾವನ, ಬನ್ನಿ ನಮ್ಮನ್ನ ಪಾವನ ಮಾಡಿ ಹೊಸ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಿ ಅಂತ ಹೇಳಿ ಕರೆಯುತ್ತಾರೆ. ಅಂದಮೇಲೆ ಅಲ್ಲಿಗೆ ಹೇಗೆ ಹೋಗೋದು? ಎಷ್ಟು ನೇರವಾದ ಮಾತನ್ನ ತಿಳಿಸ್ತಾರೆ. ತಂದೆ ಸಹಜ ಜ್ಞಾನ ಮತ್ತು ಸಹಜ ಮಾತಾಗಿದೆ. ಮಕ್ಕಳೇ, ಕೆಲಸ ಕಾರ್ಯಗಳನ್ನ ಮಾಡ್ತಲೂ ನನ್ನನ್ನ ನೆನಪು ಮಾಡ್ರಿ ಅಂತ ಬಾಬಾ ಹೇಳುತ್ತಾರೆ. ಬಲೆ ನೌಕರಿ ಇತ್ಯಾದಿಗಳನ್ನ ಮಾಡಿ ಭೋಜನವನ್ನೂ ಮಾಡಿ ಆಗಲೂ ತಂದೆ ನೆನಪಿನಲ್ಲಿ ಇದ್ದು ಮಾಡಿದಾಗ ಭೋಜನವು ಶುದ್ಧವಾಗಿ ಬಿಡತ್ತೆ. ಆದ್ದರಿಂದಲೇ ಬ್ರಹ್ಮ ಭೋಜನವು ದೇವತೆಗಳಿಗೆ ಇಷ್ಟವಾಯಿತು ಅಂತ ಹೇಳಿ ಗಾಯನ ಇದೆ.
ಮಕ್ಕಳು ಭೋಗವನ್ನ ತೆಗೆದುಕೊಂಡು ಹೋಗುತ್ತಾರೆ. ಅಲ್ಲಿ ಸಭೆ ಸೇರುತ್ತದೆ. ಬ್ರಾಹ್ಮಣರು ಮತ್ತು ದೇವತೆಗಳ ಮಿಲನವಾಗುತ್ತದೆ. ಭೋಜನವನ್ನು ಸ್ವೀಕಾರ ಮಾಡಲು ಬರುತ್ತಾರೆ. ಅದಕ್ಕಾಗಿ ಇಲ್ಲಿನ ಬ್ರಾಹ್ಮಣರು ಸಹ ಭೋಜನ ಮಾಡುವಾಗ ಮಂತ್ರವನ್ನ ಜಪಿಸುತ್ತಾರೆ. ಬ್ರಹ್ಮ ಭೋಜನಕ್ಕೆ ಬಹಳ ಮಹಿಮೆ ಇದೆ. ಸನ್ಯಾಸಿಗಳಂತೂ ಬ್ರಹ್ಮ ತತ್ವವನ್ನೇ ನೆನಪು ಮಾಡುತ್ತಾರೆ. ಅವರ ಧರ್ಮವೇ ಬೇರೆಯಾಗಿದೆ. ಅವರು ಹದ್ದಿನ ಸನ್ಯಾಸಿಗಳಾಗಿದ್ದಾರೆ. ನಾವು ಮನೆ ಮಠ ಎಲ್ಲವನ್ನೂ ಬಿಟ್ಟಿದ್ದೇವೆ ಎಂದು ಹೇಳುತ್ತಾರೆ. ಮತ್ತೆ ಹಿಂತಿರುಗಿ ಮನೆಗೆ ಬರುತ್ತಾರೆ. ನಿಮ್ಮದು ಬೇಹದ್ದಿನ ಸನ್ಯಾಸವಾಗಿದೆ. ನೀವು ಈ ಹಳೆಯ ಪ್ರಪಂಚವನ್ನು ಮರೆತು ಹೋಗುತ್ತೀರಿ. ನೀವು ಹೊಸ ಪ್ರಪಂಚಕ್ಕೆ ಹೋಗಬೇಕಾಗಿದೆ. ಬಲೆ ಗೃಹಸ್ಥದಲ್ಲಿ ಇದ್ದರೂ ಇದೇ ಬುದ್ಧಿಯಲ್ಲಿ ಇರಲಿ. ನಾವೀಗ ಸುಖಧಾಮ ಹಾಗೂ ಶಾಂತಿಧಾಮಕ್ಕೆ ಹೋಗಬೇಕಾಗಿದೆ. ಶಾಂತಿಧಾಮವನ್ನ ನೆನಪು ಮಾಡಬೇಕಾಗಿದೆ. ತಂದೆಯನ್ನು, ಶಾಂತಿಧಾಮ ಮತ್ತು ಸುಖಧಾಮವನ್ನ ನೆನಪು ಮಾಡುತ್ತೀರಿ. ಈಗ 84 ಜನ್ಮಗಳು ಪೂರ್ಣವಾಯಿತು. ನಿಮ್ಮದು ಬಹಳ ಜನ್ಮಗಳ ಅಂತಿಮ ಜನ್ಮವಾಗಿದೆ. ಸೂರ್ಯವಂಶೀಯರಿಂದ ಚಂದ್ರವಂಶಿ, ನಂತರ ವೈಶ್ಯ, ಶೂದ್ರವಂಶೀಯದವರು ಆಗಿದ್ದೀರಿ. ಅವರಂತೂ ಆತ್ಮವೇ ಪರಮಾತ್ಮ. ಆತ್ಮಕ್ಕೆ ಯಾವುದೇ ಲೇಪಚೇಪವಿಲ್ಲ. ಏಕೆಂದರೆ ಆತ್ಮವೇ ಪರಮಾತ್ಮನೆಂದು ಹೇಳುತ್ತಾರೆ. ಆದರೆ ಇದು ಅವರ ಉಲ್ಟಾ ಅರ್ಥವೆಂದು ತಂದೆಯು ತಿಳಿಸುತ್ತಾರೆ. ತಂದೆಯೇ ಕುಳಿತು ಹಂಸೋನ ಅರ್ಥವನ್ನ ತಿಳಿಸುತ್ತಾರೆ. ಇದರ ಅರ್ಥವಾಗಿದೆ, ನಾನಾತ್ಮ ಪರಮಪಿತ ಪರಮಾತ್ಮನ ಸಂತಾನನಾಗಿದ್ದೇನೆ. ಮೊಟ್ಟ ಮೊದಲು ನಾವು ಸ್ವರ್ಗವಾಸಿಗಳಾಗಿದ್ದೆವು. ನಂತರ ಚಂದ್ರವಂಶಿ ಕ್ಷತ್ರಿಯರು ಆದೆವು. 2500 ವರ್ಷಗಳು ಪೂರ್ಣವಾಯಿತು. ಆಗ ವೈಶ್ಯ ಶೂದ್ರವಂಶಿ ವಿಕಾರಿಗಳು ಆದೆವು. ಈಗ ನಾವು ಬ್ರಾಹ್ಮಣರು ಶಿಕೆಗೆ ಸಮಾನರಾಗುತ್ತೇವೆ. ಇಲ್ಲಿ ಕುಳಿತಿದ್ದೇವೆ. ಇದು ಹೇಗೆ 84 ಜನ್ಮಗಳ ಬಾಜೋಲಿ ಆಟವನ್ನ ಆಡಿದಂತೆ. ಹಿಂದಿನ ಕಾಲದಲ್ಲಿ ತೀರ್ಥಯಾತ್ರೆಗಳಿಗೆ ಹೋದಾಗಲೂ ಹೀಗೆ ಬಾಜೋಲಿಯನ್ನು ಆಡುತ್ತಾ ಹೋಗುತ್ತಿದ್ದರು. ಈಗ ನಿಮ್ಮದು ಸತ್ಯವಾದ ತೀರ್ಥಸ್ಥಾನವಾಗಿದೆ, ಶಾಂತಿಧಾಮ ಮತ್ತು ಸುಖಧಾಮ. ನೀವು ಆತ್ಮಿಕ ಮಾರ್ಗದರ್ಶಕರು ಆಗಿದ್ದೀರಿ. ಎಲ್ಲರಿಗೆ ಸಲಹೆ ನೀಡುತ್ತೀರಿ. ತಂದೆಯನ್ನ ನೆನಪು ಮಾಡಿದರೆ ಶಾಂತಿಧಾಮಕ್ಕೆ ಹೋಗುತ್ತೀರಿ ಎಂದು. ಸಾಧು, ಸಂತ ಮುಂತಾದವರೆಲ್ಲರೂ ಶಾಂತಿಧಾಮಕ್ಕೆ ಹೋಗುವುದಕ್ಕಾಗಿಯೇ ಪರಿಶ್ರಮ ಪಡುತ್ತಾರೆ. ಆದರೆ ಯಾರೂ ಹೋಗಲು ಸಾಧ್ಯವಿಲ್ಲ. ತಂದೆ ತಿಳಿಸಿದರೆ ಸತ್ಯಯುಗದಲ್ಲಿ ಬಹಳ ಕಡಿಮೆ ಜನರು ಇರುತ್ತಾರೆ. ನಂತರ ವೃದ್ಧಿಯಾಗುತ್ತಾ ಹೋಗುತ್ತದೆ. ನೀವೀಗ ಸ್ವದರ್ಶನ ಚಕ್ರಧಾರಿಗಳು ಆಗಿದ್ದೀರಿ, ದೇವತೆಗಳು ಅಲ್ಲ. ಆದರೆ ಈ ಸಮಯದಲ್ಲಿ ನಿಮ್ಮದು ಮಾಯೆಯ ಜೊತೆ ಯುದ್ಧ ನಡೆಯುತ್ತದೆ. ಆ ಯುದ್ಧದಲ್ಲಿಯೂ ಯಾರನ್ನೂ ಬಹಳ ಯೋಧರೆಂದು ತಿಳಿಯುತ್ತಾರೆಯೋ ಮತ್ತೆ ಅವರ ಬಳಿ ಹೋಗಿ ಶರಣಾಗತಿಯನ್ನು ಪಡೆಯುತ್ತಾರೆ. ನೀವೀಗ ಯಾರ ಶರಣಾಗತಿಯನ್ನ ಪಡೆಯುತ್ತೀರಿ? ಸ್ತ್ರೀ ಪುರುಷರು ಇಬ್ಬರೂ ಹೇಳುತ್ತಾರೆ, ತಂದೆಯೇ ನಾವು ನಿಮಗೆ ಶರಣಾಗುತ್ತೇವೆ. ನನ್ನನ್ನ ಒಬ್ಬ ಶಿವ ತಂದೆಯ ವಿನಃ ಯಾರೂ ಇಲ್ಲ. ಎಲ್ಲ ಆತ್ಮರ ತಂದೆ ಒಬ್ಬರೇ ಆಗಿದ್ದಾರೆ. ಆ ಒಬ್ಬ ತಂದೆಗೆ ನೀವು ಮಕ್ಕಳಾಗಿದ್ದೀರಿ. ಸಾಧು ಸಂತರು ಒಬ್ಬರಲ್ಲ, ಅನೇಕ ಭಗವಂತರಾಗಿ ಬಿಡುತ್ತಾರೆ. ಯಾರು ಮನೆಯಿಂದ ಮುನಿಸಿಕೊಂಡು ಹೊರಟು ಹೋದರೂ ಅವರೆಲ್ಲರೂ ಭಗವಂತರೇ. ಮುಸಲ್ಮಾನರನ್ನೂ ಸಹ ಗುರುಗಳನ್ನಾಗಿ ಮಾಡಿಕೊಳ್ಳುತ್ತಾರೆ. ಅವರು ಕಲಿಸುತ್ತಾರೆ, ಹೇಳಿ ನಾನು ಅಲ್ಲಾ ಆಗಿದ್ದೇನೆ, ಅಲ್ಲಾ ಆಗಿದ್ದೇನೆ ಎಂದು. ದೊಡ್ಡ ದೊಡ್ಡ ಸಾಹುಕಾರರು, ಕೋಟ್ಯಾಧೀಶ್ವರರು ಹೋಗಿ ಅವರ ಶಿಷ್ಯರಾಗುತ್ತಾರೆ. ನಂತರ ಅಶುದ್ಧ ಆಹಾರ ಪದಾರ್ಥಗಳ ಪಾರ್ಟಿಯನ್ನು ಆಚರಿಸುತ್ತಾರೆ. ತಮೋ ಪ್ರಧಾನ ಮನುಷ್ಯರಾಗಿದ್ದಾರೆ ಅಲ್ಲವೇ? ಬಾಬಾ ತಿಳಿಸ್ತಾರೆ, ಪ್ರತಿ ವಾರದಲ್ಲಿ ಹೋಗಿ ಅಲ್ಲಿ ನಮಾಜ್ ಮಾಡುತ್ತಾರೆ. ಹಿಂದೂಗಳಿಗೂ ನಮ್ಮ ಧರ್ಮದ ಬಗ್ಗೆ ಗೊತ್ತೇ ಇಲ್ಲ. ತಂದೆ ತಿಳಿಸ್ತಾರೆ, ನೀವು ವಾಸ್ತವದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮದವರು ಆಗಿದ್ದೀರಿ. ಆದ್ದರಿಂದ ತಮ್ಮನ್ನ ದೇವತೆಗಳು ಎಂದು ಕರೆಸಿಕೊಳ್ಳಲು ಸಾಧ್ಯವಿಲ್ಲ. ಆ ಧರ್ಮವೇ ಪ್ರಾಯಲೋಪ ಆಗಿಬಿಟ್ಟಿದೆ. ಮನುಷ್ಯರು ಎಷ್ಟು ವಿಕಾರಿ ಕುದೃಷ್ಟಿಯುಳ್ಳವರು ಆಗಿದ್ದಾರೆ. ಒಬ್ಬ ಮಂತ್ರಿಯು ಬಾಬಾರವರ ಬಳಿ ಬಂದಿದ್ರು. ಬಾಬಾ, ನನಗೆ ಬಹಳ ಕುದೃಷ್ಟಿ ಬರ್ತದೆ ಅಂತ ಹೇಳಿದ್ರು. ಈಗ ತಂದೆ ತಿಳಿಸ್ತಾರೆ, ಮಕ್ಕಳೇ, ಪವಿತ್ರ ದೃಷ್ಟಿಯವರಾಗಿ ಎಲ್ಲಿಯವರೆಗೆ ಕುದೃಷ್ಟಿ ಇರ್ತದೆ ಅಲ್ಲಿಯವರೆಗೆ ನೀವು ಪತಿತರೇ. ತಮ್ಮನ್ನ ಸಹೋದರ ಸಹೋದರರೆಂದು ತಿಳಿಯಿರಿ. ಆಗ ಕುದೃಷ್ಟಿ ಹೊರಟು ಹೋಗತ್ತೆ. ನಾವಾತ್ಮರು ಸಹೋದರರಾಗಿದ್ದೇವೆ. ಒಬ್ಬ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ತಾ ಇದ್ದೇವೆ. ಆತ್ಮದ ಸಿಂಹಾಸನವು
ಈ ಭ್ರುಕುಟಿಯಾಗಿದೆ. ಇದಕ್ಕೆ ಅಕಾಲ ಸಿಂಹಾಸನ ಅಂತ ಹೇಳಲಾಗ್ತದೆ. ಅಕಾಲ ಆತ್ಮವು ಈ ಸಿಂಹಾಸನದಲ್ಲಿ ವಿರಾಜಮಾನವಾಗಿದೆ. ಇದಂತೂ ಮಣ್ಣಿನ ಗೊಂಬೆಯಾಗಿದೆ. ಎಲ್ಲಾ ಪಾತ್ರವು ಆತ್ಮದಲ್ಲಿಯೇ ತುಂಬಲ್ಪಟ್ಟಿದೆ. ತಂದೆ ತಿಳಿಸ್ತಾರೆ, ನಾನು 5,000 ವರ್ಷಗಳ ನಂತರ ನೀವು ಮಕ್ಕಳಿಗೆ ಆಸ್ತಿಯನ್ನ ಕೊಡೋದಿಕ್ಕೆ ಬರ್ತೇನೆ. ನಾವು ಆರೋಗ್ಯ, ಐಶ್ವರ್ಯ, ಸಂತೋಷದ ಆಸ್ತಿಯನ್ನ ಪಡೆಯೋದಿಕ್ಕೆ ಬಂದಿದ್ದೇವೆ ಅಂತ ನಿಮಗೆ ಗೊತ್ತಿದೆ. ಸತ್ಯಯುಗದಲ್ಲಿ ಅಪಾರ ಧನ ಇತ್ತು. ನೀವು 21 ಪೀಳಿಗೆಯವರೆಗೆ ದೇವತೆಗಳು ಆಗ್ತೀರಿ. ವೃದ್ಧನಾಗದೆ ಎಂದು ಯಾರೂ ಶರೀರ ಬಿಡೋದಿಲ್ಲ. ಇಲ್ಲಂತೂ ಕುಳಿತಂತೆಯೇ ಆಕಸ್ಮಿಕವಾಗಿ ಶರೀರವನ್ನ ಬಿಡ್ತಾರೆ. ಗರ್ಭದಲ್ಲಿ ಇದ್ದಾಗಲೇ ಸತ್ತು ಹೋಗುತ್ತಾರೆ. ಆದರೆ ಸತ್ಯಯುಗದಲ್ಲಿ ದುಃಖದ ಹೆಸರು ಇರುವುದಿಲ್ಲ. ಅದಕ್ಕೆ ಸುಖಧಾಮ, ರಾಮರಾಜ್ಯ ಅಂತ ಹೇಳಲಾಗ್ತದೆ. ಇದು ದುಃಖಧಾಮ, ರಾವಣನ ರಾಜ್ಯವಾಗಿದೆ. ಸತ್ಯಯುಗದಲ್ಲಿಯೇ ರಾವಣನಿರುವುದೇ ಇಲ್ಲ. ಅಂದ ಮೇಲೆ ಈ 84 ಜನ್ಮಗಳ ಚಕ್ರವೂ ಸಹ ನಿಮಗೆ ಬುದ್ಧಿಯಲ್ಲಿ ನೆನಪಿರುವುದು. ಬಹಳ ಖುಷಿ ಇರುವುದು. ನಾವು ಹೊಸ ವಿಶ್ವದ ಅರ್ಥಾತ್ ಸತ್ಯಯುಗದ ಮಾಲೀಕರಾಗಿದ್ದೇವೆ ಎಂದು ನಿಮಗೆ ಗೊತ್ತಿದೆ. ಗೀತೆಯಲ್ಲಿಯೂ ಭಗವಾನುವಾಚ್ ಇದೆಯಲ್ಲವೇ, ಹೇ ಮಕ್ಕಳೇ, ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧಗಳನ್ನು ಬಿಡಿ. ತಮ್ಮನ್ನ ಆತ್ಮನೆಂದು ತಿಳಿದು ನನ್ನೊಬ್ಬನನ್ನೇ ನೆನಪು ಮಾಡಿ. ನಿಮ್ಮ ಸತ್ಯವಾದ ಖುದಾ ದೋಸ್ತ್ ಅವರಾಗಿದ್ದಾರೆ. ಅಲ್ಲಾ ಅವಲ್ದೀನನ ನಾಟಕ, ಆತಮ್ ತಾಯಿಯ ನಾಟಕ, ಇದೆಲ್ಲವೂ ಈ ಸಮಯದ್ದಾಗಿದೆ. ಜನಸಂಖ್ಯೆ ಕಡಿಮೆಯಾಗಲಿ ಎಂದು ಮನುಷ್ಯರು ಎಷ್ಟು ತಲೆ ಕೆಡಿಸಿಕೊಳ್ಳುತ್ತಾರೆ. ಬೇಹದ್ದಿನ ತಂದೆಯು ಎಷ್ಟು ಕಡಿಮೆ ಮಾಡುತ್ತಾರೆ. ಇಡೀ ವಿಶ್ವದಲ್ಲಿ ಸತ್ಯಯುಗದಲ್ಲಿ 9 ಲಕ್ಷ ಮಾತ್ರವೇ ಇರುತ್ತದೆ. ಇಷ್ಟೆಲ್ಲ ಕೋಟ್ಯಾಂತರ ಮನುಷ್ಯರು ಇರುವುದೇ ಇಲ್ಲ. ಎಲ್ಲರೂ ಮುಕ್ತಿಧಾಮ, ಶಾಂತಿಧಾಮಕ್ಕೆ ಹೊರಟು ಹೋಗುತ್ತಾರೆ. ಇದು ಚಮತ್ಕಾರದ ಮಾತಾಗಿದೆ. ಒಂದು ದೇವಿ ದೇವತಾ ಧರ್ಮದ ಅಡಿಪಾಯವನ್ನ ಹಾಕಿ ಉಳಿದೆಲ್ಲವೂ ಸಮಾಪ್ತಿ ಮಾಡಿಬಿಡುತ್ತಾರೆ. ಈ 84 ಜನ್ಮಗಳ ಚಕ್ರವನ್ನ ಚೆನ್ನಾಗಿ ಬುದ್ಧಿಯಲ್ಲಿ ಕೂರಿಸಿಕೊಳ್ಳಬೇಕು. ಇದು ಸ್ವದರ್ಶನ ಚಕ್ರವಾಗಿದೆ. ಬಾಕಿ ಈ ಚಕ್ರದಿಂದ ಯಾರ ಕೊರಳನ್ನ ಕತ್ತರಿಸುವಂತಿಲ್ಲ. ಶಾಸ್ತ್ರಗಳಲ್ಲಿ ಕೃಷ್ಣನ ಬಗ್ಗೆ ಹಿಂಸಾತ್ಮಕ ಮಾರ್ಗಗಳನ್ನು ಬರೆದಿದ್ದಾರೆ. ಎಲ್ಲರನ್ನ ಸ್ವದರ್ಶನ ಚಕ್ರದಿಂದ ಕೊಂದೆನು ಎಂದು ಹೇಳುತ್ತಾರೆ. ಇದು ಜ್ಞಾನಿಯಾಯಿತಲ್ಲವೇ? ಎಷ್ಟೊಂದು ಹಿಂಸಕರನ್ನಾಗಿ ಮಾಡಿಬಿಟ್ಟಿದ್ದಾರೆ. ನೀವು ಡಬಲ್ ಅಹಿಂಸಕರು ಆಗಿದ್ದೀರಿ. ಕಾಮಕಟಾರಿಯನ್ನ ನಡೆಸುವುದೂ ಸಹ ಹಿಂಸೆಯಾಗಿದೆ. ದೇವತೆಗಳಿಗೆ ಪವಿತ್ರರು ಅಂತ ಹೇಳಲಾಗ್ತದೆ. ಯೋಗ ಬಲದಿಂದ ವಿಶ್ವಕ್ಕೆ ಮಾಲೀಕರು ಆಗಿಬಿಡುವಿರಿ. ಅಂದ ಮೇಲೆ ಯೋಗ ಬಲದಿಂದ ಮಕ್ಕಳಾಗಲು ಸಾಧ್ಯ ಇಲ್ಲವೇ? ಬಾಬಾ ಹೇಳುತ್ತಾರೆ, ಈಗ ಈ ಮಗುವಾಗುವುದು ಎಂದು ಅವರಿಗೆ ಸಾಕ್ಷಾತ್ಕಾರವಾಗುತ್ತದೆ. ತಂದೆ ತಿಳಿಸ್ತಾರೆ, ಈಗ ಈ ಹಳೆಯ ಶರೀರವನ್ನ ಬಿಟ್ಟರೆ ಸತ್ಯಯುಗದಲ್ಲಿ ನಿಮ್ಮ ಬಾಯಲ್ಲಿ ಚಿನ್ನದ ಚಮಚವಿರುತ್ತದೆ. ಬ್ರಹ್ಮ ತಂದೆಯು ತಿಳಿಯುತ್ತಾ ಇದ್ರು, ಹಾಗೆ ನೀವು ಕೂಡ ತಿಳ್ಕೊಳ್ತೀರಿ. ನಾವು ಅಮರಲೋಕದಲ್ಲಿ ಜನ್ಮ ತೆಗೆದುಕೊಂಡ್ರೆ ಚಿನ್ನದ ಚಮಚವು ಬಾಯಲ್ಲಿ ಇರುವುದು ಎಂಬುದನ್ನು ನೀವು ತಿಳ್ಕೊಳ್ತೀರಿ. ಬಡ ಪ್ರಜೆಗಳು ಬೇಕಲ್ಲವೇ? ದುಃಖದ ಯಾವುದೇ ಮಾತುಗಳು ಇಲ್ಲ. ಪ್ರಜೆಗಳ ಬಳಿ ಇಷ್ಟೊಂದು ಹಣ ಇರತ್ತೆ, ಬಾಕಿ ಸುಖ ಇರತ್ತೆ. ದೀರ್ಘಾಯುಷಿಗಳು ಇರ್ತಾರೆ. ರಾಜ, ರಾಣಿ, ಸಾಹುಕಾರ್, ಪ್ರಜೆ ಎಲ್ಲರೂ ಬೇಕಲ್ವೇ? ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರದಲ್ಲಿ ತಂದೆಯ ನೆನಪಿನ ಜೊತೆಗೆ ಖುಷಿಯಲ್ಲಿ ಇರುವುದಕ್ಕಾಗಿ 84 ಜನ್ಮಗಳ ಚಕ್ರವನ್ನ ನೆನಪು ಮಾಡಬೇಕಾಗಿದೆ. ಸ್ವದರ್ಶನ ಚಕ್ರವನ್ನ ತಿರುಗಿಸಬೇಕು. ಖುದಾ ನನ್ನ ತಮ್ಮ ಸತ್ಯವಾದ ಗೆಳೆಯನನ್ನಾಗಿ ಮಾಡಿಕೊಳ್ಳಬೇಕು. ಡಬಲ್ ಅಹಿಂಸಕರಾಗಲು ಕುದೃಷ್ಟಿಯನ್ನ ಪವಿತ್ರ ದೃಷ್ಟಿಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ನಾವಾತ್ಮರು ಸಹೋದರ ಸಹೋದರಿಯರಾಗಿದ್ದೇವೆ ಎಂಬ ಅಭ್ಯಾಸ ಮಾಡಬೇಕಾಗಿದೆ. ವರದಾನ:
ಸರ್ವಶಕ್ತಿವಾನ್ ತಂದೆಯನ್ನ ಕಂಬೈನ್ಡ್ ರೂಪದಲ್ಲಿ ಜೊತೆಯಲ್ಲಿ ಇಟ್ಟುಕೊಂಡಿರುವಂತಹ ಸಫಲತಾ ಮೂರ್ತಿ ಆಗಿರಿ. ಯಾವ ಮಕ್ಕಳ ಜೊತೆ ಸರ್ವಶಕ್ತಿವಂತ ತಂದೆ ಕಂಬೈನ್ಡ್ ಆಗಿದ್ದಾರೆ ಅವರಿಗೆ ಸರ್ವ ಶಕ್ತಿಗಳ ಮೇಲೆ ಅಧಿಕಾರ ಇರುತ್ತದೆ ಮತ್ತು ಎಲ್ಲಿ ಸರ್ವ ಶಕ್ತಿಗಳು ಇದೆ ಅಲ್ಲಿ ಸಫಲತೆ ಇಲ್ಲ ಎನ್ನುವುದು ಅಸಂಭವ. ಒಂದು ವೇಳೆ ಸದಾ ತಂದೆಯ ಜೊತೆ ಕಂಬೈನ್ಡ್ ಇರುವುದರಲ್ಲಿ ಕಡಿಮೆಯಾದರೆ ಸಫಲತೆ ಕೂಡ ಕಡಿಮೆಯಾಗುತ್ತದೆ. ಸದಾ ಜೊತೆ ನಿಭಾಯಿಸುವಂತಹ ಅವಿನಾಶಿ ಜೊತೆಗಾರನನ್ನು ಕಂಬೈನ್ಡ್ ಆಗಿಟ್ಟುಕೊಂಡಾಗ ಸಫಲತೆ ಜನ್ಮಸಿದ್ಧ ಅಧಿಕಾರವಾಗಿದೆ. ಏಕೆಂದರೆ ಸಫಲತೆ ಮಾಸ್ಟರ್ ಸರ್ವಶಕ್ತಿವಾನನ ಹಿಂದೆ ಮುಂದೆ ತಿರುಗುತ್ತಿರುತ್ತದೆ. ಸ್ಲೋಗನ್: ಸತ್ಯ ವೈಷ್ಣವರು ಯಾರೆಂದರೆ ಯಾರು ವಿಕಾರಿ ರೂಪಿ ಕೊಳಕನ್ನ ಮುಟ್ಟುವುದೇ ಇಲ್ಲ. ಒಳ್ಳೆಯದು. ಓಂ ಶಾಂತಿ.